ಬೇಲೂರು ತಾಲೂಕಿನ ಇಬ್ಬಿಡ್ ಗ್ರಾಮ ಪಂಚಾಯಿತಿಗೆ ಸೇರಿದ ಸಂಕೇನಹಳ್ಳಿ ಯಲಹಂಕಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ತೆಂಡೇಕೆರೆ ಭಾರೆ ಮನೆವರೆಗೂ 300 ಮೀಟರ್ ಉದ್ದದ ಸಿಮೆಂಟ್ ರಸ್ತೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು 14 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಶಾಸಕರು, ಸುಮಾರು 25 ವರ್ಷಗಳಿಂದ ತುಂಬಾ ಹಿಂದುಳಿದ ಗ್ರಾಮ ಅಂದ್ರೆ ತೆಂಡೇಕೆರೆ ಭಾರೆ ಮನೆ. ಈ ಹಿಂದೆ ತಾಲೂಕನ್ನ ಆಳಿದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆನೇ ಕಾಣದೆ ಇಲ್ಲಿನ ನಾಗರಿಕರು ನಡೆದಾಡಲು ಹರಸಾಹಸ ಪಡ್ತಾ ಇದ್ರು. ಮಳೆಗಾಲದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗಂತೂ ತುಂಬಾ ಕಷ್ಟವಾಗಿತ್ತು. ಅದನ್ನ ಮನಗಂಡು ಈ ರಸ್ತೆಗೆ ಒಂದು ಕಾಯಕಲ್ಪ ಮಾಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ತಾಲೂಕಿನ ಅಭಿವೃದ್ಧಿಗೆ ನನ್ನ ಮೊದಲ ಗುರಿ ಅಂತ ತಿಳಿಸಿದ್ರು. ಮಹಾಚಲವಾದಿ ತಾಲೂಕು ಅಧ್ಯಕ್ಷ ತೆಂಡೇಕೆರೆ ರಮೇಶ್ ಮಾತನಾಡಿ, ಸ್ವಚ್ಛ ಆಡಳಿತ ನಡೆದಂತೆ ನಡೆಯುವ ಏಕೈಕ ರಾಜಕಾರಣಿ ಅಂದ್ರೆ ಸುರೇಶ್. ಕೆಲವರು ಹಣ ಗಳಿಕೆಗಾಗಿ ಅಧಿಕಾರಕ್ಕೆ ಬರ್ತಾರೆ, ಆದರೆ ನಮ್ಮ ಸುರೇಶ್ ಅವರು ಬೇಲೂರಿನ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಅಭಿವೃದ್ಧಿ ಸಹಿಸದ ಕೆಲವು ಟೀಕೆಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಇಲ್ಲಿಯ ತನಕ ಈ ಗ್ರಾಮಕ್ಕೆ ಒಂದು ರಸ್ತೆಯನ್ನು ನಿರ್ಮಿಸಿಕೊಡದ ಜನಪ್ರತಿನಿಧಿಗಳಿಗೆ ನಮ್ಮ ಶಾಸಕರಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡುತ್ತಿದ್ದಾರೆ ಅಂತ ತಿಳಿಸಿದರು. ಶಿವಪುರ ಗ್ರಾಮದಲ್ಲಿ ಸುಮಾರು 7 ಲಕ್ಷ ರೂಪಾಯಿಯ ಅನುದಾನದ ಒಂದು ಗುದ್ದಲಿ ಪೂಜೆ, ಸವಾಸಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 6 ಲಕ್ಷ ರೂಪಾಯಿದು, ಮತ್ತು ಯಲಹಂಕ ಗ್ರಾಮ ಪಂಚಾಯಿತಿಯ ಮೆಣಸಿನಮ್ಮನ ದೇವಸ್ಥಾನದ 12 ಲಕ್ಷ ರೂಪಾಯಿ, ಮತ್ತು ತೆಂಡೇಕೆರೆ ಗ್ರಾಮ ಬಾರೆ ಮನೆಗೆ ಹೋಗ್ತಕ್ಕಂಥ ರಸ್ತೆ 14 ಲಕ್ಷ ರೂಪಾಯಿ. ಇಷ್ಟು ಕಾಮಗಾರಿಗಳನ್ನು ಇವತ್ತು ಗುದ್ದಲಿ ಪೂಜೆಯನ್ನು ಗ್ರಾಮಸ್ಥರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ. ಬಹುತೇಕ ಸುಮಾರು ಇತಿಹಾಸ ಇರ್ತಕ್ಕಂಥ ಬೇಲೂರು ರಸ್ತೆಗಳಿಂದಲೇ ತುಂಬ ಇದಾಗಿದ್ದಂಥದ್ದು. ಗ್ರಾಮಸ್ಥರಿಗೆ ಇದರ ಅವಶ್ಯಕತೆ ಇತ್ತು ಅಂತ ಚುನಾವಣೆ ಪೂರ್ವದಲ್ಲಿ ನಾನು ಭರವಸೆಯನ್ನು ಕೊಟ್ಟಿದ್ದೆ. ಭರವಸೆಯನ್ನು ಕೊಟ್ಟಂಥ ಗ್ರಾಮಗಳಿಗೆ ಪ್ರತಿ ಗ್ರಾಮಗಳಿಗೂ ಸಹ ಭೇಟಿಯನ್ನು ಕೊಟ್ಟು ಆ ಗ್ರಾಮ ವ್ಯಾಪ್ತಿನಲ್ಲಿ ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 25 ಲಕ್ಷ ವಿಶೇಷ ಅನುದಾನದಲ್ಲಿ ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಹೊಯ್ಸಳ ಕ್ರೀಡಾಂಗಣ ಅಂತಕ್ಕಂಥದ್ದು, ತಾವೆಲ್ಲ ಬಹುಶಃ ಇಲ್ಲಿರ್ತಕ್ಕಂಥವ್ರು ಬಹುತೇಕ ತಾವಲ್ಲಿ ಬೆಳಗ್ಗೆ ಇವತ್ತು ಜಾಗಿಂಗನ್ನು ಮಾಡ್ತಾ ಇರ್ತೀರ. ಅದಕ್ಕೂ ಸಹ ಒಂದು ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಹೊಯ್ಸಳರ ಆಳಿದ ನಾಡು ಹೊಯ್ಸಳ ಹಳೇಬೀಡಲ್ಲಿ ಶಾಲಾ ಆವರಣ, ಒಂದು ವಿಸ್ತಾರವಾದಂಥ ಶಾಲಾ ಆವರಣ ಇದೆ. ಅದರಲ್ಲೊಂದು ಸಣ್ಣ ಮಂಟಪ ಇದೆ. ನಮ್ಮ ಹಿರಿಯ ಪತ್ರಕರ್ತರು, ನೀರಾವರಿ ಹೋರಾಟಗಾರರಾದಂಥ ಅನಂತರಾಮು ಅವರ ಹೆಸರಲ್ಲಿ ಅದನ್ನು ಸಹ ನವೀಕರಣ ಮಾಡ್ತಕ್ಕಂಥದ್ದು, ಫೀಲ್ಡನ್ನು ಇದು ಮಾಡ್ತಕ್ಕಂಥದ್ದು, ಫುಡ್ ಕೋರ್ಟನ್ನು ಮಾಡ್ತಕ್ಕಂಥದ್ದು. ಇದಕ್ಕೂ ಸಹ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಹಾಕಿದ್ದೀವಿ. ಈ ಬಹುತೇಕ ಏನು ಇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಒಂದಲ್ಲ ಒಂದು ಕೆಲಸವನ್ನು ಏನು ನಾವು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದು ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಣವನ್ನು ಬರ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಒಂದಿಷ್ಟು ಶ್ರಮವನ್ನು ಹಾಕಿ ಮಂತ್ರಿಗಳನ್ನ ಮನವೊಲಿಸಿ ಅನುದಾನವನ್ನು ತಂದು ಪ್ರತಿ ಗ್ರಾಮಗಳಿಗೆ ರಸ್ತೆ ಸಂಪರ್ಕವನ್ನು, ಮೂಲಭೂತ ಸೌಕರ್ಯವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಸರ್, ಎಲ್ಲ ವರ್ಷಗಳು ನೀವೇ ಇದ್ದೀರಾ. ಇವೇನು ಗುದ್ದಲಿ ಪೂಜೆ ಮಾಡಿದ್ವಿ ಅದನ್ನು ಭವಿಷ್ಯ ನಿಮಗೇನೆ ಅದೆಲ್ಲ ರಿಪೋರ್ಟ್ ಬರುತ್ತೆ. ಯಾವುದೂ ಅಪ್ರೂವಲ್ ಆಗದಲ್ಲೇ, ವರ್ಕ್ ಆರ್ಡರ್ ಇಲ್ದಲೇ ಒಂದು ಗುದ್ದಲಿ ಪೂಜೆಯನ್ನು ಮಾಡಿಲ್ಲ. ಆ ಥರದ್ದೇನಾದರೂ ವರ್ಕ್ ಆರ್ಡರ್ ಇಲ್ದಲೇ ಗುದ್ದಲಿ ಪೂಜೆಯನ್ನು ಮಾಡಬೇಕು ಅಂದರೆ ನನ್ನ ಹತ್ರ 100 ಕೋಟಿ ಅನುದಾನ ಅಂದರೆ ಇರ್ತಕ್ಕಂಥದ್ದು ಈಗಾಗಲೇ ಇದೆ. ಒಂದೇ ಒಂದು ಸಹ ಅಭಿಯಂತರರು ಇರ್ತಾರೆ ಇಲ್ಲಿ, ಯಾರೋ ವರ್ಕ್ ಆರ್ಡರ್ ಇಲ್ದಲೇ, ಎಸ್ಟಿಮೇಟ್ ಸ್ಯಾಂಕ್ಷನ್ ಇಲ್ದಲೇ ಯಾವ ಇಂಜಿನಿಯರ್ಸು ಪೂಜೆಗೆ ಬರೋಲ್ಲ. ತಾವೆಲ್ಲ ನೋಡಿದರೆ ಎಲ್ಲ ಪೂಜೆಗಳಲ್ಲೂ ಸಹ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಹಿಡ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸುಮ್ಮನೆ ಮಾತಾಡಲಿಕ್ಕೆ ಮಾತಿಲ್ಲ ಅಂದ್ಬಿಟ್ಟು ಬೇರೆ ಏನೋ ಹೇಳ್ತಾರೆ, ಅದೆಲ್ಲ ನಂದಲ್ಲ. ನಂದೇನೋ ಕಾಯಕವೇ ಕೈಲಾಸ, ಬಸವಣ್ಣವ್ರ ತತ್ವವನ್ನು ಆಧಾರದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಜನಕ್ಕೆ ಹತ್ತಿರವಾಗಿ ಸತ್ಯವನ್ನು ಹೇಳಿ ಇಂದ್ರಚಂದ್ರನ್ನು ತೋರಿಸ್ತಕ್ಕಂಥವು ನಾನಲ್ಲ. ಹತ್ತಿರವಾಗಿ ಜನಕ್ಕೆ ಅವರ ಮನದಟ್ಟನ್ನು ಮಾಡಿ ಇಷ್ಟಾಗುತ್ತೆ, ಇಷ್ಟು ಮಾಡ್ತೀವಿ, ಮುಂದಿನ ದಿವಸದಲ್ಲಿ ಇಷ್ಟು ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಗಮನಕ್ಕೆ ತಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇಡೀ ಕ್ಷೇತ್ರದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಹ ಗೌರವದಿಂದ ಶಾಸಕರು ಬರ್ತಾರೆ ಅನ್ನೋದೆಲ್ಲ, ಸುರೇಶ್ ನಮ್ಮ ಮನೆಯ ಮಗ ಬರ್ತಾನಪ್ಪ, ಅವ್ರನ್ನ ಗೌರವಿಸಬೇಕು ಅಂತಕ್ಕಂಥ ಪ್ರೀತಿ ವಿಶ್ವಾಸನ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಣ್ಣ ಗ್ರಾಮದಲ್ಲೂ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಋಣಿಯಾಗಿ ಕೆಲಸವನ್ನು ಮಾಡ್ತೀನಿ. ಬೇಲೂರಿನ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಮುಳ್ಳಳ್ಳಿ ಸುರೇಶ್ ಅಣ್ಣನವರು ಆಯ್ಕೆ ಆದ ನಂತರ
ಕಳೆದ 20-25 ವರ್ಷಗಳಿಂದ ಕುಗ್ರಾಮವಾಗಿದ್ದಂತ ಬಾರೆಮನೆಗೆ ಕಳೆದ 25 ವರ್ಷಗಳಿಂದ ಜಲ್ಲಿ ಮಳೆ ಬಂದಾಗ ಅದ್ರಲ್ಲಿ ತಿರುಗಾಡಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಕಳೆದ 25 ವರ್ಷದಿಂದ ಆಗದಂತ ಕೆಲಸವನ್ನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಉಲ್ಲಳ್ಳಿ ಸುರೇಶ್ ಅಣ್ಣನವರು ಯಾವುದೇ ಸುಳ್ಳು ಯಾವುದೇ ಸುಮ್ಮನೆ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ತೇಜೋವಧೆ ಮಾಡೋ ಉದ್ದೇಶಕ್ಕೋಸ್ಕರ ಏನೇನೋ ಹೇಳಿಕೆ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಅವರು ಪ್ರತ್ಯಕ್ಷವಾಗಿ ನೋಡ್ಬೋದು. ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀವಿ. ಕಳೆದ 25 ವರ್ಷಗಳಿಂದ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಿರಲಿಲ್ಲ. ನಮ್ಮ ಜನಪ್ರಿಯ ಶಾಸಕರಾದ ಉಲ್ಲಳ್ಳಿ ಸುರೇಶ್ ಅಣ್ಣನ ನೇತೃತ್ವದಲ್ಲಿ ಇವತ್ತು ಹಳ್ಳಿಯಲ್ಲೂ ಕೂಡ ಸಿಮೆಂಟ್ ರಸ್ತೆ ನಿರ್ಮಾಣ ಆಗ್ತದೆ. ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಿದ್ದಾವೆ. ಅದಕ್ಕೆ ಮುನ್ಸೂಚನೆ ಉಲ್ಲಳ್ಳಿ ಸುರೇಶ್ ಅವರ ಆಯ್ಕೆ ಆಗಿರೋದು ಬೇಲೂರು ತಾಲೂಕಿನಲ್ಲಿ ಸಹಿಸಲಾರದಂಥ ಕೆಲವು ವ್ಯಕ್ತಿಗಳು ಅವರ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ. ಒಳಸಂಚು ನೋಡಿ ಅವರಿಗೆ ಅವರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನೋ ದುರುದ್ದೇಶದಿಂದ ಕೆಲವು ಜನಗಳು ಮಾತಾಡ್ತಾ ಇದ್ದಾರೆ ವಿನಃ ಅವರ ಅಭಿವೃದ್ಧಿ ಸಹಿಸಲಾರದೆ ಅವರು ಇವತ್ತು ಈ ಬೇಲೂರು ತಾಲೂಕಿನ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕೆಲಸಕ್ಕೆ ಮುಂಚೂಣಿ ನಾಯಕರಾಗಿ ಮಾಡಿದ್ದಾರೆ. ಯಾರು ಕೂಡ ಆ ರೀತಿ ಕೆಲಸ ಸಾಧ್ಯ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.